ರುದ್ರ ಪಂಡಿತ್ನ ಕರೆಸಿದಾನೆ. ಪಂಡಿತ ಅವನಿಗೆ ರೂಲ್ಸ್ ಗೊತ್ತಿಲ್ವೇನೋ? ಗೊತ್ತಿದ್ರು ಫಾಲೋ ಮಾಡಕ್ಕಿಲ್ಲೇನೋ? ಅವನು ಏನು ಮಾಡಬಲ್ಲ ಅಂತ ನನಗೆ ಗೊತ್ತು. ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಬ್ಲಾಗ್ಸ್ ವಿತ್ ವಿರಾಜ್. ನೋಡಿ, ಇಲ್ಲಿ ವೇಸ್ಟ್ ನಿಂತಿದೆ. ರೈಡ್ ಹೋಗೋಕೆ ಸಖತ್ ಎಕ್ಸೈಟ್ ಆಗಿದ್ದೀನಿ. ಎಲ್ಲ ಗಾಡಿ ಎಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀವಿ. ಇದೆಲ್ಲ 20 ಕಿಲೋಮೀಟ್ರ್ ಇದೆ. ಮೀಟಪ್ ಪಾಯಿಂಟ್ಗೆ 35 ಮಿನಿಟ್ಸ್ ಬೇಕು ಹೋಗೋಕ್ಕೆ. ಇವಾಗ ಆಲ್ರೆಡಿ 5 ಮುಕ್ಕಾಲಾಗಿದೆ. ಇಲ್ಲಿಂದ ಮೀಟಪ್ ಪಾಯಿಂಟಿಗೆ ಹೋಗೋ ಅಷ್ಟರಲ್ಲೇ 5:30 ಆಗುತ್ತೆ. ಸೊ ಮೀಟಪ್ ಪಾಯಿಂಟಲ್ಲಿ ಸಿಗೋಣ. ನೋಡಿ, ಇಲ್ಲಿ ಪೋರ್ಷ 911 ಸಂಡೇ ರೈಡ್ ಯಾವಾಗ ಬಂದ್ರೂ ಒಂದಲ್ಲ ಒಂದು ಸೂಪರ್ ಕಾರ್ ಕಾಣಿಸುತ್ತೆ ನಮ್ಮ ಬೆಂಗಳೂರಲ್ಲಿ. ಜಸ್ಟ್ ಮೀಟಪ್ ಪಾಯಿಂಟಿಗೆ ಬಂದು ಜಾಯ್ನ್ ಆದ್ವಿ. ನಮ್ಮ ಗ್ರೂಪ್ ಅವರೆಲ್ಲ ಇಲ್ಲಿದ್ದಾರೆ ನೋಡಿ. ಬೈಕ್ಸ್ ಎಲ್ಲ ಇಲ್ಲಿ ನಿಂತಿದ್ದಾವೆ. BMW 310, R15, V-Strom, Pulsar 220F, SZD, Apache 160, Himalayan Scram 411, Duke 200, 390, Honda CB 250, Hunter 350. ನಮ್ಮ ಹ್ಯಾಪಿ ಸೋಲ್ ಬೈಕರ್ಸ್ ಕ್ಲಬ್ ಅಡ್ಮಿನ್ ಯಾವ ಥರ ರೈಡ್ ಮಾಡೋದು, ಗ್ರೂಪಲ್ಲಿ ಯಾವ್ಯಾವ ರೂಲ್ಸ್ ಫಾಲೋ ಮಾಡಬೇಕು, ಯಾವ ಥರ ಡಿಸಿಪ್ಲೈನ್ ಮೇಂಟೈನ್ ಮಾಡಬೇಕು ಗ್ರೂಪಲ್ಲಿ, ಇದೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಇಲ್ಲೊಂದು ಸ್ಟಾಪ್ ಹಾಕ್ಕೊಂಡಿದ್ವಿ ಟೀ ಕಾಫಿ ಕುಡಿಯೋಕ್ಕೆ. ಹಂಗೆ 3 ಬೈಕ್ ಬಂದು ಜಾಯ್ನ್ ಆಗೋದಿತ್ತು. ಹಯಬುಸ ಆಲ್ರೆಡಿ ಬಂದು ಜಾಯ್ನ್ ಆಯಿತು. ಇನ್ನು ಒಂದು ಡಾಮಿನಾರು, ಒಂದು R15 ಬಂದು ಜಾಯ್ನ್ ಆಗೋದಿತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಟೀ ಕಾಫಿ ಕುಡ್ಕೊತಾ. ಎಲ್ಲ ರೈಡರ್ಸು ಬಂದು ಜಾಯ್ನ್ ಆಗಾಯಿತು. ಮತ್ತು ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿಂದ ಅಸಲಿ ಆಟ ಶುರು. ಆಫ್ ರೋಡ್ ನೋಡಿ ಹೆಂಗಿದೆ. ಆಫ್ ರೋಡಲ್ಲೂ ಲೈನಪ್ಪಲ್ಲಿ ಹೋಗ್ತಾ ಇದೆ. ಸೊ ಗೈಸ್ ನೋಡಿ, ಪ್ಲೇಸಿಗೆ ಬಂದಿದ್ದೀವಿ ಆಗಲೇ. ಕುಣಿಗಲ್ ಬೆಟ್ಟ. ಎಲ್ಲ ಬೈಕ್ಸ್ ಪಾರ್ಕ್ ಮಾಡಿದ್ದೀವಿ ನೋಡಿ. ಮೇನ್ ಹಯ್ಯಬುಜ ಆಫ್ ರೋಡ್ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಫಸ್ಟ್ ಟೈಮ್.
ಸೊ ನೆಕ್ಸ್ಟ್ ಟೈಮ್ ತಗೊಳ್ಬೇಕಾದ್ರೆ ಬೈಕು ADV ಬೈಕ್ ತಗೋತೀರಾ ಈ ಥರನೇ ತಗೋತೀರಾ? ಫೋಟೋಗೆ ಅಷ್ಟೇ ಸ್ಪೋರ್ಟ್ಸ್ ಹೈವೇ ಕ್ರೂಸಿಂಗ್ಗೆ ಈ ಥರ ರೋಡ್ ಇದ್ದಾಗ ನಿಮ್ಮ ಹತ್ರ ಇದೆಯಲ್ಲ ಒಂದು ಅಡ್ವೆಂಚರ್ ಬೈಕು ಇದೆ, ಒಂದು ಸ್ಪೋರ್ಟ್ಸ್ ಬೈಕು ಇದೆ. ಈ ಸತಿ ತಂದಿದ್ದೀರಲ್ವಾ, ಊರಿಂದ ತಗೋಬರ್ಬೇಕು. ಬನ್ನಿ ಎಲ್ಲ ಗ್ರೂಪ್ ಫೋಟೋ ಅಂತೆ, ಗ್ರೂಪ್ ಫೋಟೋಗೆ ಹೋಗ್ತಾ ಇದ್ದಾರೆ. ನೋಡಿ ಬೈಕ್ಸ್, ಅಪ್ಪ ಮಸ್ತ್ ಪ್ಲೇಸ್. ಓ ಮೈ ಗಾಡ್, ಅಲ್ಲಿಂದ ಬರಬೇಕು. ಇಲ್ಲೊಂದು ರೀಲ್ಸ್ ಮಾಡೋಣ ತಗೊಂಡ್ರೆ ಅಲ್ಲಿ ಒಳ್ಳೆ ಜಾಗ ಇದೆ ರೋಡು. ಇಲ್ಲಿಂದ ಹೋಗಿ ಹಂಗೆ ಆಫ್ ರೋಡ್ ಬರ್ಬೋದು. ಪ್ಲೇಸ್ ಓಕೆನಾ? ನನ್ ಗ್ರೂಪಲ್ಲಿ ಹಾಕಿದಿಲ್ಲ, ಸುಮ್ಮನೆ ಕುಣಿಗಲ್ ಬೆಟ್ಟ ಅಂತ ಹಾಕಿದ್ದೆ. ಬಟ್ ಕುಣಿಗಲ್ ಬೆಟ್ಟ ಯತೀಶ್ ಅವ್ರನ್ನ ಕೇಳಿದೆ, ಕುಣಿಗಲ್ ನೋಡಿದ್ರೆ ಆ ಕಡೆ ತೋರಿಸ್ತದೆ, ರಾಮನಗರ ಆ ಕಡೆ ಎಲ್ಲ ತೋರಿಸ್ತಾ ಇತ್ತು. ಹೌದೌದು, ಕುಣಿಗಲ್ ಬೆಟ್ಟ ಅಂತಿಲ್ಲ. ನಾನು ಜಸ್ಟ್ ಪ್ಲೇಸ್ ನ ರಿವೀಲ್ ಮಾಡಕ್ ಬೇಡ, ಸರ್ಪ್ರೈಸ್ ಆಗಿರ್ಲಿ, ಬಂದು ನೋಡಿದ್ಮೇಲೆ ಗೊತ್ತಾಗ್ಲಿ ಅಂತ ನಾನು ಹಾಕಿದಿಲ್ಲ ಅಷ್ಟೇ. ಅದೊಂದೇ ರೀಸನ್ ಅಷ್ಟೇ, ನಾನು ಹಾಕಿದಿಲ್ಲ. ಯತಿ ಕೇಳ್ದೆ ಗ್ರೂಪಲ್ಲಿ ಹಾಕಿ ಇಲ್ವಲ್ಲ ಅಂತ, ಬೇಡ ಸುಮ್ಮನೆ ರೀತಿ ಅಂತ ನಾನು ಸುಮ್ಮನೆ ಹಿಡ್ಕೊಂಡಿದ್ದೆ. ಇದೊಂದು ಇವೆಂಟ್ ಪ್ಲಾನಲ್ಲಿ ಇರೋದ್ರಿಂದ ಪೋಸ್ಟ್ಪೋನ್ ಮಾಡೋಣ, ಓಕೆ ಅಲ್ವಾ? ಬಟ್ ಏನಂದ್ರೆ ಫಸ್ಟ್ ವೀಕ್ ಬೆಸ್ಟಾ ಸೆಕೆಂಡ್ ವೀಕ್ ಬೆಸ್ಟಾ? ಪೇಮೆಂಟ್ ನೋಡ್ಬೇಕಲ್ಲ, ಅದು ಸರ್ಪ್ರೈಸ್. ಈ ಸತಿ ಕಾಡ್ ಒಳಗಡೆ ಹಾಕ್ಬಿಡ್ತೀನಿ, ಪ್ರಾಣಿಗಳು ಓಡಾಡ್ತಾ ಇರ್ತಾವ ನೈಟ್ ಎಲ್ಲ. ಹುಲಿ ಸಿಂಹ ಯಾರ ಹತ್ರದಿಂದ ನೋಡಿಲ್ಲ, ನೋಡ್ತೀರಾ ಆ ರೈಡಲ್ಲಿ. ಅದು ಯೂಶಲಿ ಪರ್ಮಿಷನ್ಸ್ ಕೊಡಲ್ಲ, ಬಟ್ ಅಲ್ಲಿರೋ ಆಫೀಸರ್ಸ್ ಎಲ್ಲ ಪರಿಚಯ ಇರೋದ್ರಿಂದ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ಸ್ ತಗೊಂಡು ಕಾಡ್ ಒಳಗಡೆ ಅಷ್ಟೇ. ಹಾಯ್ ಬ್ರೋ, ನನ್ನ ಹೆಸರು ವಂದನ್ ರಾಜ್ ಅಂತ. ನಾನು ಸಿವಿಲ್ ಜಸ್ಟ್ 24 ಈಗ ಪಾಸ್ಔಟ್ ಆಗಿರೋದು. 2 months ಆಯಿತು ಬೆಂಗಳೂರಿಗೆ ಬಂದ. ಈಗ ಫಸ್ಟ್ ರೈಡು ಭಾಳ ಖುಷಿ ಆಯಿತು ರೈಡ್ ಬಂದು. ನನ್ನ ಬೈಕು ವಿಸ್ಟ್ರಾಮ್ SX 250. ಆಲ್ಮೋಸ್ಟ್ ಲಾಂಗ್ ರೈಡ್ಸ್ ಎಲ್ಲ ಶಿವಮೊಗ್ಗ ಸೈಡೇ ಮಾಡಿರೋದು. ಶಿವಮೊಗ್ಗದಲ್ಲೇ ಇರೋದು ನಾನು. ಆ ಕಡೆ ತೀರ್ಥಹಳ್ಳಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಅದು ಬಿಟ್ಟರೆ ಕೂರ್ಗು, ಮಡಿಕೇರಿ ಆ ಕಡೆ ಎಲ್ಲ ಲಾಂಗ್ ರೈಡ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಯಾರ ರೆಫರೆನ್ಸ್ ಇದೆ? ನಮ್ಮ ಸಿಸ್ಟರ್ ರೆಫರೆನ್ಸ್. ಇಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿತ್ತು, ಎಲ್ಲರ ಜೊತೆಗೂ ಎಂಜಾಯ್ ಮಾಡಿದ್ದು. ಹಂಗೆ ಸ್ವಲ್ಪ ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕಿದ್ದೀನಿ, ನೀವು ನೋಡ್ಕೊಂಬನ್ನಿ. ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಇವಾಗ ಬಂದಿದ್ದೀವಿ. ಫುಡ್ ಕಲ್ಚರ್ ರೆಸ್ಟೋರೆಂಟ್ ಅಂತ. ಆಫ್ ರೋಡು ರೀಲ್ಸ್ ಎಲ್ಲ ಮಾಡ್ಕೊಂಬರೋಕ್ಕೆ ಇಷ್ಟೊತ್ತಾಯಿತು ನೋಡಿ. ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಡಿಸೆಂಟಾಗಿ. ರೈಡಿಂಗ್ ಗೇರ್ಸು, ಹೆಲ್ಮೆಟ್ಸ್ ಎಲ್ಲ ಇಲ್ಲಿ ಒಂದು ಕಡೆ ಇಡ್ತಿದ್ದೀವಿ. ಇಲ್ಲಿಂದ ಟಿಫನ್ ಮಾಡಿಕೊಂಡು ಮನೆಗೆ ಹೋಗೋದು. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ.